ನಮಸ್ಕಾರ ಎಲ್ಲರಿಗೂ ಚಾನೆಲ್ಗೆ ಸ್ವಾಗತ. ಬೇಸಿಗೆ ಕಾಲ ಬಂತು ಅಂದ್ರೆ ಮಲ್ಲಿಗೆ ಹೂವಿನ ಘಮ, ಮಾವಿನ ಹಣ್ಣು ರುಚಿ, ಮಾವಿನಕಾಯಿ ಹುಳಿ ಎಲ್ಲವೂ ಕೂಡ ನೆನಪಾಗುತ್ತೆ. ಹಾಗೆ ಅದನ್ನ ಸವಿಯುವಂತಹ ಸಮಯ ಕೂಡ ಬಂದಿದೆ ಅಂತ ಗೊತ್ತಾಗುತ್ತೆ. ನೀವು ಮನೆಯಿಂದ ಎಲ್ಲರೂ ದೂರ ಇದ್ದೀರಾ ಅಂತಂದ್ರೆ, ಅಡುಗೆ ಮಾಡ್ಕೊಳ್ಳೋದಕ್ಕೆ ಕಷ್ಟ ಅಂತಂದ್ರೆ ಈ ರೆಸಿಪಿ ನಿಮಗೆ ತುಂಬಾ ಹೆಲ್ಪ್ಫುಲ್ ಆಗಿದೆ ಅಂತ ನನಗೆ ಅನ್ಸುತ್ತೆ. ಮನೆಯಲ್ಲಿ ಅಮ್ಮಂದ್ರು ನಿಮ್ಗೆ ಇದನ್ನ ತಯಾರು ಮಾಡಿಕೊಟ್ರೆ ನೀವು ಸುಲಭವಾಗಿ ಒಂದು ಸ್ವಲ್ಪ ಬಿಸಿ ಬಿಸಿಯಾಗಿ ಅನ್ನನ ಮಾಡಿಕೊಂಡು ಇದನ್ನ ಕಲಿಸ್ಕೊಂಡ್ರೆ ಮಾವಿನಕಾಯಿ ಚಿತ್ರಾನ್ನ ಅದು ರುಚಿಯಾಗಿರುವಂಥದ್ದು ತಯಾರಾಗುತ್ತೆ. ಅಥವಾ ಮಕ್ಕಳೆಲ್ಲರೂ ಹೊರಗಡೆ ಇದ್ದಾರೆ, ಅವ್ರು ಹೇಗಪ್ಪ ನನ್ನ ಕೈ ರುಚಿನ ಅವ್ರಿಗೆ ತಿನ್ಸೋದು, ಈ ಮಾವಿನಕಾಯಿ ಕಾಲ ಕಳೆದು ಹೋಗ್ಬಿಡುತ್ತೆ, ಆಮೇಲೆ ಮಾಡೋದಕ್ಕೂ ಆಗಲ್ಲ ಅಂತ ನೀವೇನಾರು ಯೋಚನೆ ಮಾಡ್ತಾರೆ, ಖಂಡಿತ ನೀವು ಈ ರೆಸಿಪಿನ ಟ್ರೈ ಮಾಡಬೇಕು. ಸುಲಭವಾಗಿ ಇದನ್ನ ಪ್ಯಾಕ್ ಮಾಡಿ ಕಳಿಸ್ಬೋದು. ಟ್ರಾವೆಲ್ ಮಾಡ್ತೀರಾ ಅಂತಂದ್ರೆ ಹೇಳಿ ಮಾಡಿಸಿದಂತಹ ಪ್ರಿಪರೇಷನ್ ಇದು. ಅಥವಾ ಬೆಳಗ್ಗೆ ಬೇಗ ಎದ್ದು ಆಫೀಸಿಗೆ ಹೋಗಬೇಕು ಅನ್ನೋ ಗಡಿಬಿಡಿಲಿದ್ದಾಗ ಸುಲಭವಾಗಿ ಒಂದು ಸ್ವಲ್ಪ ಅನ್ನನ ತಯಾರು ಮಾಡಿಕೊಂಡು ಈ ಮಾವಿನಕಾಯಿ ಗೊಜ್ಜೆಯಿಂದೆಲ್ಲ ಇದನ್ನ ಮಾಡಿ ಇಟ್ಕೊಂಡ್ರೆ 5-10 ನಿಮಿಷದಲ್ಲಿ ರುಚಿಯಾಗಿರುವಂಥ ಮಾವಿನಕಾಯಿ ಚಿತ್ರಾನ್ನ ರೆಡಿ ಆಗುತ್ತೆ. ಎಲ್ಲ ಥರದ್ರಲ್ಲೂ ಹೇಳಿ ಮಾಡಿಸಿದಂತಹ ರೆಸಿಪಿ ಇದು. ಖಂಡಿತ ನೀವು ಟ್ರೈ ಮಾಡಿ ನೋಡಬೇಕು. ಇಲ್ಲಿ ನಾನು ಗಿಣಿಮುತಿ ಮಾವಿನಕಾಯಿನ ಬಳಸೀನಿ. ಯಾಕೆ ಅಂತಂದ್ರೆ ರುಚಿ ಅದು ಹುಳಿ ಮತ್ತೆ ಅದ್ರಲ್ಲಿ ಒಂದು ಸ್ವಲ್ಪ ಸಿಹಿ ಅಂಶ ಎರಡೂ ಕೂಡ ಹದವಾಗಿರುತ್ತೆ. ಹಾಗಾಗಿ ಚಿತ್ರಾನ್ನಕ್ಕೆ ತುಂಬಾ ರುಚಿಯಾಗಿರುತ್ತೆ. ತುಂಬಾ ಹುಳಿ ಇರೋಂಥ ಮಾವಿನಕಾಯಿನ ಬಳಸ್ಕೊಂಡ್ರೆ ನೀವು ಸ್ವಲ್ಪ ಸಕ್ಕರೆನೋ ಬೆಲ್ಲನೋ ಸೇರಿಸ್ಕೋಬೇಕಾಗತ್ತೆ ಹುಳಿನ ಬ್ಯಾಲೆನ್ಸ್ ಮಾಡೋದಕ್ಕೆ. ಇನ್ನು ತಡ ಮಾಡೋದು ಬೇಡ, ಸುಲಭವಾಗಿ ತಯಾರಾಗುವಂತಹ ಅದರಲ್ಲೂ 5-10 ನಿಮಿಷದಲ್ಲಿ ತಯಾರಾಗುವಂತಹ ಈ ಮಾವಿನಕಾಯಿ ಚಿತ್ರಾನ್ನದ ರೆಸಿಪಿನ ನೋಡ್ಕೊಂಡು ಬಂದ್ಬೇಡ ಬನ್ನಿ. ಇಲ್ಲಿ ಮಾವಿನಕಾಯಿ ಗೊಜ್ಜು ಹಾಗೆ ಮತ್ತೆ ಒಗ್ಗರಣೆ ಎರಡೂ ಇದೆ. ಎರಡನ್ನೂ ನಾವು ಅನ್ನಕ್ಕೆ ಸೇರಿಸ್ಕೊಂಡು ಕಲಿಸ್ಕೊಂಡ್ರೆ ಚಿತ್ರಾನ್ನ ತಯಾರಾಗುತ್ತೆ. ಬಿಸಿಯಾಗಿ ಸ್ವಲ್ಪ ಅನ್ನನ ಮಾಡಿಟ್ಕೊಂಡಿದ್ದೀನಿ. ಹಾಗೆ ಅದನ್ನು ಒಂದು ಬೇಸನ್ನಲ್ಲಿ ಹರಡಿಟ್ಕೊಂಡಿದ್ದೀನಿ. ಯಾಕೆಂದರೆ ಆರಿದ ಮೇಲೆ ಗೊಜ್ಜು ಜೊತೆಗೆ ಸೇರಿಸಿ ಕಲಿಸೋದಕ್ಕೆ ತುಂಬ ಸುಲಭ ಆಗುತ್ತೆ ಅಂಥೇಳಿ. ಇದು ಎರಡನ್ನೂ ತಯಾರು ಮಾಡ್ಕೊಳ್ಳೋದು ಹೇಗೆ ಅಂತ ನಾನು ನಿಮಗೆ ತೋರಿಸ್ತೀನಿ. ನಾನಿಲ್ಲ ಅನ್ನ ಏನು ಇಟ್ಕೊಂಡಿದ್ದಲ್ಲ ಅದಕ್ಕೆ ಗೊಜ್ಜು ಮತ್ತು ಎಷ್ಟು ಒಗ್ಗರಣೆ ಬೇಕೋ ಅಷ್ಟು ಒಗ್ಗರಣೆ, ಹಾಗೆಯೇ ಕೊಬ್ಬರಿ ತುರಿನ ಸೇರಿಸ್ಕೊತಾ ಇದ್ದೀನಿ. ನೀವು ಕಾಯಿ ತುರಿ ಬೇಕಾದರೂ ಸೇರಿಸ್ಕೋಬೋದು. ಕೊಬ್ಬರಿ ತುರಿ ಸೇರಿಸಿದ್ರೆ ಏನು ಅಂತಂದರೆ ಬೇಸಿಗೆ ಕಾಲದಲ್ಲಿ ಬೇಗ ಹಳಸೋಗೋದಿಲ್ಲ. ನೀವು ಗೊಜ್ಜಿಗೆ ಕೂಡ ಸ್ವಲ್ಪ ಕೊಬ್ಬರಿ ತುರಿನ ಸೇರಿಸ್ಕೊಂಡು ಗೊಜ್ಜನ್ನು ತಯಾರಿಸ್ಕೋಬೋದು. ಆದರೆ ಅದರಲ್ಲಿರೋವಂಥ ಎಣ್ಣೆ ಅಂಶದಿಂದ ಒಂದೊಂದು ಸತಿ ಫ್ರೆಶ್ನೆಸ್ಸು ಹೊಟ್ಟೋಗ್ಬಿಡುತ್ತೆ. ಕೊಬ್ಬರಿಯಲ್ಲಿರೋವಂಥ ಕೊಬ್ಬರಿ ಎಣ್ಣೆ ಏನು ವಾಸನೆ ಇದೆಯಲ್ಲ ಅದು ಒಂದು ರೀತಿಯಾಗಿ ಕೆಲವ್ರಿಗೆ ಇಷ್ಟ ಆಗುತ್ತೆ, ಕೆಲವ್ರಿಗೆ ಅನಿಸುತ್ತೆ ಗೊಜ್ಜು ಹಾಳಾಗಿದೆ ಅಂಥೇಳಿ. ಹಾಗಾಗಿ ನಾನು ಗೊಜ್ಜಿನ ಜೊತೆಗೆ ಕೊಬ್ಬರಿ ತುರಿನ ಸೇರಿಸಿಲ್ಲ. ಈ ರೀತಿಯಾಗಿ ಮೇಲ್ಗಡೆ ಸೇರಿಸ್ಕೋತಾ ಇದ್ದೀನಿ. ಹಾಗೆ ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪು ಅಂತಂದರೆ ಗೊಜ್ಜಲ್ಲಿ ಕೂಡ ಉಪ್ಪಿನ ಅಂಶ ಇದೆ. ಇನ್ನೂ ಒಂದು ಸ್ವಲ್ಪ ಉಪ್ಪು ಬೇಕಾಗತ್ತೇನೋ ಅಂತ ಅಂದ್ಕೊಂಡು ಸ್ವಲ್ಪ ಸೇರಿಸ್ಕೊಂಡಿದ್ದೀನಿ. ನಿಮಗೆ ಇದು ಒಂದೊಂದ್ಸರಿ ಜಾಸ್ತಿ ಆಗೋ ಸಾಧ್ಯತೆನೂ ಇರುತ್ತೆ. ಆದ್ದರಿಂದ ಗೊಜ್ಜು ಜೊತೆಗೆ ಸೇರಿಸ್ಕೊಂಡು ಅನ್ನನ ಕಲಿಸ್ಕೊಳ್ಳಿ. ಆಮೇಲೆ ರುಚಿ ನೋಡ್ಬಿಟ್ಟು ಬೇಕು ಅನ್ಸರೆ ಹಾಕ್ಕೊಳ್ಳಿ. ನನಗೊಂದು ಅಂದಾಜು ಇದೆ, ಹಾಗಾಗಿ ನಾನು ಇಲ್ಲಿ ಹಾಕ್ಕೊಂಡಿದ್ದೀನಿ. ಈಗ ಇದನ್ನು ಚೆನ್ನಾಗಿ ಕಲಿಸ್ಕೊಂಡ್ರೆ ಚಿತ್ರಾನ್ನ ತಯಾರಾಗತ್ತೆ. ಇಷ್ಟು ಕೆಲಸ ಮಾಡೋದಕ್ಕೆ ನಿಮಗೆ ಹಬ್ಬ ಅಂದರೆ 5-10 ನಿಮಿಷದಲ್ಲಿ ಚಿತ್ರಾನ್ನ ತಯಾರಾಗೋಗುತ್ತೆ. ಆದರೆ ಇದಕ್ಕೆ ಬೇಕಾಗಿರೋ ಗೊಜ್ಜನ್ನು ಹೇಗೆ ಮಾಡ್ಕೋಬೇಕು, ಏನೆಲ್ಲ ಪದಾರ್ಥ ಹಾಕಬೇಕು ಇದೆಲ್ಲದನ್ನು ತೋರಿಸ್ತಾ ಹೋಗ್ತೀನಿ. ಈಗ ಚಿತ್ರಾನ್ನನ ಕಲಿಸ್ಕೊಂಬಿಡೋಣ. ಇಷ್ಟು ಸುಲಭವಾಗಿ ಚಿತ್ರಾನ್ನ ತಯಾರಾಗಬೇಕು ಅಂದರೆ ಗೊಜ್ಜನ್ನು ಮಾಡಿಟ್ಕೋಬೇಕು. ಅದಕ್ಕಿಲ್ಲಿ ಒಂದು ಮಸಾಲೆನ ತಯಾರು ಮಾಡ್ಕೊಳ್ಳೋಣ. 1 ಚಮಚದಷ್ಟು ಮೆಂತ್ಯದ ಕಾಳನ್ನು ಹಾಕ್ಕೊಂಡಿದ್ದೀನಿ. ಇದನ್ನು ಹಾಗೆ ಹುರ್ಕೋಬೇಕು. ಸಣ್ಣ ಉರಿಯಿಂದ ಮೀಡಿಯಮ್ ಉರಿಯಲ್ಲಿ ಇಟ್ಕೊಂಡು ಚೆನ್ನಾಗಿ ಹುರ್ಕೋಬೇಕು. ಇದೊಂದು ಅರ್ಧದಷ್ಟು ಹುರಿದಾಗಿದೆ ಅಂತ ಆದಮೇಲೆ ಇದಕ್ಕೆ ಸಾಸಿವೆ ಕಾಳನ್ನು ಹಾಕ್ಕೊಳ್ತಾ ಇದ್ದೀನಿ. ಇದು ಒಂದು ಅಂದಾಜಲ್ಲಿ ಹಾಕ್ಕೊಳ್ಳೋದು. ನೀವು 1-2 ಟೀ ಸ್ಪೂನು ಅಂತ ಲೆಕ್ಕಕ್ಕೆ ಇಟ್ಕೊಂಡ್ರೆ ಮೆಂತ್ಯದ ಕಾಳನ್ನ 1 ಟೀ ಸ್ಪೂನಷ್ಟು ಸಾಸಿವೆನ ಹಾಕ್ಕೋಬೋದು. ಸಾಸಿವೆ ಬೇಗ ಚಟಪಟ ಅಂತ ಸಿಡಿಯೋದಕ್ಕೆ ಶುರುವಾಗುತ್ತೆ. ಇಲ್ಲೇನು ಎಣ್ಣೆ ಹಾಕೊಳ್ಳೋ ಅವಶ್ಯಕತೆ ಇಲ್ಲ. ಚೆನ್ನಾಗಿ ಹಾಗೇ ಡ್ರೈ ರೋಸ್ಟ್ ಮಾಡ್ಕೋಬೋದು. ಈಗ ಇದನ್ನು ಆದಮೇಲೆ ಎತ್ತಿಟ್ಕೋತೀನಿ. ಈಗ ನಾನು ಖಾರಕ್ಕೆ ತಕ್ಕಷ್ಟು ಒಣಮೆಣಸಿನ್ಕಾಯಿ, ಬ್ಯಾಡಗಿ ಮೆಣಸಿನ್ಕಾಯಿನ ಬಳಸ್ತಾ ಇದ್ದೀನಿ. ನೀವು ತುಂಬ ಖಾರ ತಿಂತೀರಾ ಅಂದರೆ ಬ್ಯಾಡಗಿ ಮೆಣಸಿನ್ಕಾಯಿ ಜೊತೆಗೆ ಸ್ವಲ್ಪ ಗುಂಟೂರಿನ ಮೆಣಸಿನ್ಕಾಯಿನ ಸೇರಿಸ್ಕೋಬೋದು. ಬ್ಯಾಡಗಿ ಮೆಣಸಿನ್ಕಾಯಿ ಹಾಕ್ಕೊಳ್ಳೇಬೇಕು, ಯಾಕೆಂದರೆ ಇದರಿಂದ ಒಳ್ಳೆ ಬಣ್ಣ ಬರುತ್ತೆ. ನಿಮಗೆ ಹೆಚ್ಚು ಇದರೊಳಗೂ ಕೂಡ ಖಾರದ ಅಂಶ ಇರುತ್ತೆ. ಆದರೆ ನಿಮಗೆ ಇನ್ನೂ ತುಂಬ ಖಾರ ತಿಂತೀರಾ ಅಂದರೆ ಖಂಡಿತ ಗುಂಟೂರು ಮೆಣಸಿನ್ಕಾಯಿನ ಸೇರಿಸ್ಕೋಬೋದು. ಮಿಕ್ಸರ್ ಜಾರ್ನಲ್ಲಿ ಮೆಂತ್ಯ, ಸಾಸಿವೆ ಮತ್ತು ಮೆಣಸಿನ್ಕಾಯಿನ ಹಾಕ್ಕೊಂಡು ಆರಿದ್ಮೇಲೆ ಈ ರೀತಿಯಾಗಿ ಪುಡಿನ ತಯಾರಿಸಿಟ್ಕೊಂಡಿದ್ದೀನಿ. ಇದು ಸ್ವಲ್ಪ ತರಿಯಾಗಿದೆ. ಇದನ್ನು ಇನ್ನೊಂದು ರೌಂಡ್ ಓಡಿಸ್ಬಿಟ್ಟು ಇನ್ನೊಂದು ಸ್ವಲ್ಪ ನುಣ್ಣಗೆ ಮಾಡ್ಕೊಳ್ತೀನಿ. ತುಂಬ ತರಿಯಾಗಿದ್ದರೆ ಅಷ್ಟು ಚೆನ್ನಾಗಿರೋದಿಲ್ಲ. ಆರಿದ್ಮೇಲೆ ನೀವು ಇದನ್ನು ಮಿಕ್ಸರ್ನಲ್ಲಿ ಪುಡಿ ಮಾಡ್ಕೊಳ್ಳೋದಕ್ಕೆ ಹಾಕೋಬೇಕಾಗತ್ತೆ. ಬಿಸಿ ಇದ್ದಾಗ ನೀವು ಮಿಕ್ಸರ್ ಜಾರಿಗೆ ಹಾಕಿದ್ರೆ ಸರಿಯಾಗಿ ನುರಿಯೋದಿಲ್ಲ. ಈಗ ಪುಡಿ ಕೂಡ ತಯಾರಾಗಿದೆ. ಒಂದು ಪ್ಯಾನ್ನ ಇಟ್ಕೊಳ್ಳೋಣ. ಇದಕ್ಕೆ ಸ್ವಲ್ಪ ಹೆಚ್ಚಿನ ಪ್ರಮಾಣದಲ್ಲೇ ನಾವು ಎಣ್ಣೆನ ಹಾಕೋಬೇಕಾಗತ್ತೆ. ಇಲ್ಲಿ ನಾನು 1
ಗಿಣಿಮೂತಿ ಮಾವಿನಕಾಯಿನ ಸಿಪ್ಪೆ ತೆಗೆದು ತುರಿದಿಟ್ಕೊಂಡಿದ್ದೀನಿ. ಇಷ್ಟು ತುರಿ ಸಿಕ್ಕಿದೆ ನನಗೆ. ಇಲ್ಲಿ ಮಾಡ್ತಿರೋವಂಥ ಗೊಜ್ಜಿನ ಕ್ವಾಂಟಿಟಿ ಧಾರಾಳವಾಗಿ 7ರಿಂದ 8 ಜನಕ್ಕೆ ಚಿತ್ರಾನ್ನ ಕಲಿಸೋದಕ್ಕೆ ಸಾಕಾಗತ್ತೆ. ನಾನಿಲ್ಲಿ ಗೊಜ್ಜನ್ನು ಮಾಡಿ ಇಟ್ಕೊಂಡು ಇವಾಗ ಒಂದು 3ರಿಂದ 4 ಜನಕ್ಕೆ ಬೇಕಾಗಿರೋಷ್ಟು ಕ್ವಾಂಟಿಟಿನ ಕಲಿಸ್ಕೊತಾ ಇದ್ದೀನಿ. ಇದನ್ನು ಎಣ್ಣೆಯಲ್ಲಿ ಚೆನ್ನಾಗಿ ಹುರ್ಕೊಳ್ಳೋಣ. ಇದರಲ್ಲಿರೋವಂಥ ನೀರಿನ ಅಂಶ ಎಲ್ಲ ಹೋಗಬೇಕಾಗತ್ತೆ. ಇದಾದಮೇಲೆ ಇದಕ್ಕೆ ನಾನು ಪುಡಿ ತಯಾರಿಸಿಟ್ಕೊಂಡಿದ್ದಲ್ಲ, ಮೆಂತ್ಯ, ಸಾಸಿವೆ ಮತ್ತು ಮೆಣಸಿನಕಾಯಿ, ಅದನ್ನು ಇದಕ್ಕೆ ಹಾಕೋತೀನಿ. ಹಾಗೆಯೇ ಸ್ವಲ್ಪ ಅರಿಶಿನ ಕೂಡ ಸೇರಿಸ್ಕೋತೀನಿ. ಈಗಲೇ ಉಪ್ಪನ್ನು ಹಾಕೋಬೇಡಿ, ಹಾಕೊಂಡ್ರೆ ನೀರು ಬಿಡೋ ಸಾಧ್ಯತೆ ಇರುತ್ತೆ. ಈಗ ಪುಡಿ ಮಾಡಿ ಇಟ್ಕೊಂಡಿದ್ದಲ್ಲ, ಇದನ್ನು ಸೇರಿಸ್ಕೋತಾ ಇದ್ದೀನಿ. ಮೊದಲು ಒಂದು 3 ಚಮಚಷ್ಟು ಹಾಕೊಂಡು ನೋಡ್ತೀನಿ ಸಾಕಾಗತ್ತೆ ಅಂಥೇಳಿ. ಯಾಕೆಂದರೆ ಇಲ್ಲಿ ಮಾವಿನಕಾಯಿ ಏನಿದೆಯಲ್ಲ ಎಲ್ಲದಕ್ಕೂ ಚೆನ್ನಾಗಿ ಈ ಮಸಾಲೆ ಹತ್ಕೊಳ್ಳೋ ಅಷ್ಟು ಕ್ವಾಂಟಿಟಿ ಬೇಕಾಗತ್ತೆ. ಇದೊಂದು ಕಣ್ಣಂದಾಜಲ್ಲೇ ಹಾಕಿರೋದು ಅಂತ ಹೇಳ್ಬೋದು. ಒಮ್ಮೆ ಇದನ್ನು ಈ ರೀತಿಯಾಗಿ ಮಿಕ್ಸ್ ಮಾಡಿ ನೋಡ್ಕೊಳ್ತೀನಿ. ಇನ್ನೂ ಹಳದಿಯಾಗಿ ಕಾಣಿಸ್ತಾ ಇದೆ, ಇನ್ನೂ ಪುಡಿ ಹಿಡಿಸುತ್ತೆ ಅಂದರೆ ಇನ್ನೊಂದು ಚಮಚದಷ್ಟು ಇದಕ್ಕೆ ಸೇರಿಸ್ಕೋತೀನಿ. ಹೇಳಬೇಕು ಅಂದರೆ ಇಲ್ಲಿ ಸ್ವಲ್ಪ ಎಣ್ಣೆ ಕ್ವಾಂಟಿಟಿ ಕಡಿಮೆನೇ ಆಗಿದೆ, ನಾನು ಕಡಿಮೆನೇ ಹಾಕ್ಕೊಂಡೆ. ಯಾಕೆ ಅಂತಂದರೆ ಅಕಸ್ಮಾತ್ ತುಂಬ ಜಾಸ್ತಿ ಆಗಿಬಿಟ್ರೆ ಚಿತ್ರಾನ್ನ ಕಲಿಸ್ಬೇಕಾದ್ರೆ ಎಣ್ಣೆ ಜಾಸ್ತಿ ಕ್ವಾಂಟಿಟಿ ಇದ್ದರೆ ಚೆನ್ನಾಗಿ ಅನಿಸೋದಿಲ್ಲ. ಈಗ ಈ ರೀತಿಯಾಗಿ ಇದು ಮಸಾಲೆ ಪುಡಿ, ಮಾವಿನಕಾಯಿ ಎಲ್ಲದನ್ನು ಮಿಕ್ಸ್ ಮಾಡಿ ನೋಡೋಣ. ಎಣ್ಣೆ ಏನು ಇನ್ನೂ ಜಿನುಗ್ತಿಲ್ಲ ಅಂದರೆ ಇನ್ನೊಂಚೂರು ಎಣ್ಣೆ ಹಾಕೊಳ್ಳೋಣ ಅಂಥೇಳಿ ಈಗ ಇದನ್ನು ಮಿಕ್ಸ್ ಮಾಡಿ ನೋಡಿದೆ. ಇನ್ನೂ ಪುಡಿ ಹಿಡ್ಸತ್ತೆ ಅಂತ ಅನ್ನಿಸ್ತು. ಗಿಣಿಮೂತಿ ಮಾವಿನಕಾಯಿನೇ ಇಲ್ಲಿ ಬಳಸಿ, ತುಂಬ ರುಚಿಯಾಗಿರುತ್ತೆ ಚಿತ್ರಾನ್ನಕ್ಕೆ. ನಿಮಗೆ ಹುಳಿ ಮತ್ತು ಅದರೊಳಗೆ ಒಂದು ಸ್ವಲ್ಪ ಸಿಹಿ ಅಂಶನೂ ಇರುತ್ತಲ್ವ, ಅದು ತುಂಬ ಚೆನ್ನಾಗಿ ಬ್ಯಾಲೆನ್ಸ್ಡ್ ಆಗಿರುತ್ತೆ. ನಿಮಗೆ ಚಿತ್ರಾನ್ನ ಕಲಿಸಿದಾಗ ತುಂಬ ಟೇಸ್ಟಿಯಾಗಿ ಅನಿಸುತ್ತೆ. ತುಂಬ ಹುಳಿ ಇರೋ ಮಾವಿನಕಾಯಿನ ಬಳಸಿದ್ರೆ ನಿಮಗೆ ಖಾರನೂ ಅದಕ್ಕೆ ತಕ್ಕನಾಗಿ ಹಾಕಬೇಕಾಗತ್ತೆ. ಖಾರ ಜಾಸ್ತಿ ಹಾಕಿದಾಗ ಎಲ್ಲೊಂದು ಕಡೆ ಮಾವಿನಕಾಯಿಯ ಫ್ಲೇವರು, ಆ ಹುಳಿ ಅಂಶ ಎಲ್ಲ ಎಲ್ಲೋ ಹೋಗುತ್ತೇನೋ ಅಂತ ಅನಿಸುತ್ತೆ. ಗಿಣಿಮೂತಿ ಮಾವಿನಕಾಯಿ ಎಲ್ಲ ಆದರೆ ಯಾರು ಬೇಕಾದರೂ ಸುಲಭವಾಗಿ ಚಿತ್ರಾನ್ನನ ಮಾಡ್ಬೋದು. ತುಂಬ ಒಂದು ರೀತಿ ರುಚಿ ಬ್ಯಾಲೆನ್ಸ್ಡ್ ಆಗಿ ಬರುತ್ತೆ. ಇದಕ್ಕೆ ಇನ್ನೊಂದು ಸ್ವಲ್ಪ ಕ್ವಾಂಟಿಟಿ ಎಣ್ಣೆನ ಸೇರಿಸ್ಕೋತೀನಿ. ಆದರೆ ಪ್ಯಾನ್ನಲ್ಲಿ ಗೊಜ್ಜನ್ನು ಒಂದು ಸೈಡಿಗೆ ಮಾಡಿಕೊಂಡು ಸ್ವಲ್ಪ ಇಲ್ಲಿ ಎಣ್ಣೆನ ಹಾಕಿದಾಗ ಅದು ಕೂಡ ಬಿಸಿ ಆಗುತ್ತೆ. ಬೇರೆ ಪಾತ್ರೆಯಲ್ಲಿ ಬಿಸಿ ಮಾಡಿ ಹಾಕೋ ಬದಲು ಈ ರೀತಿ ಮಾಡ್ಕೋಬೋದು. ಪ್ಯಾನ್ನಲ್ಲಿ ಗೊಜ್ಜನ್ನು ಒಂದು ಸೈಡಿಗೆ ಮಾಡಿಕೊಂಡು ಒಂದು ದೊಡ್ಡ ಚಮಚದಷ್ಟು ಎಣ್ಣೆನ ಹಾಕ್ಕೊಂಡೆ. ಈಗ ಇದನ್ನು ಚೆನ್ನಾಗಿ ಕೈ ಆಡಿಸ್ಕೊಳ್ಳೋಣ, ಹುರ್ಕೊಳ್ತಾ ಇರಬೇಕು ಅಂತಲೇ ಹೇಳ್ಬೋದು. ಇದೆಲ್ಲದು ಒಂದಾಗಿ ಒಂದು ರೀತಿ ಹಲ್ವ ಥರ ಪ್ಯಾನ್ನಲ್ಲಿ ಒಟ್ಟುಗೂಡಕ್ಕೆ ಶುರುವಾಗುತ್ತೆ. ಸುಮಾರು 2ರಿಂದ 3 ನಿಮಿಷ ಹುರ್ಕೊಂಡ್ರೆ ಸಾಕು. ಈಗ ನಾನು ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಸೇರಿಸ್ಕೊತಾ ಇದ್ದೀನಿ. ಪುಡಿ ಉಪ್ಪನ್ನೇ ಹಾಕ್ಕೊಳ್ತಾ ಇದ್ದೀನಿ. ಉಪ್ಪು ಹಾಕಿದ್ಮೇಲೂ ಕೂಡ 1 ನಿಮಿಷಗಳ ಕಾಲ ಈ ರೀತಿ ಹುರ್ಕೊಳ್ತೀನಿ. ಈಗ ಗೊಜ್ಜು ತಯಾರಾಗಿದೆ. ಇದನ್ನು ನೀವು ಹೊರಗಡೆ ಇಟ್ಕೊಂಡ್ರೆ 1-2 ದಿವಸ, 2-3 ದಿವಸ ಆರಾಮಾಗಿರುತ್ತೆ. ಫ್ರಿಜ್ನಲ್ಲಿ ಇಟ್ಕೊಂಡ್ರೆ ಖಂಡಿತ ವಾರ ಇಟ್ಕೊಂಡು ಬಳಸ್ಬೋದು, ಏನು ಹಾಳಾಗೋದೇ ಇಲ್ಲ. ಈಗಿದು ಗೊಜ್ಜು ತಯಾರಾಗಿದೆ. ಇದನ್ನು ಒಂದು ಡಬ್ಬಿಗೆ ಹಾಕಿ ಎತ್ತಿಡ್ತೀನಿ. ಚೆನ್ನಾಗಿ ಆರಿದ ಮೇಲೆ ನೀವು ಮುಚ್ಚಿ ಇಟ್ಕೋಬೋದು. ಇದೇ ಪ್ಯಾನ್ನಲ್ಲಿ ಒಂದು ಒಗ್ಗರಣೆನ ತಯಾರು ಮಾಡ್ಕೊಳ್ಳೋಣ. ಒಗ್ಗರಣೆ ಅಂದರೆ ಕಡಲೆಬೀಜ, ಉದ್ದಿನಬೇಳೆ, ಕಡಲೆಬೇಳೆ, ಕರಿಬೇವಿನ ಸೊಪ್ಪು ಇದೆಲ್ಲ ಒಗ್ಗರಣೆ ಮಾಡ್ತೀವಲ್ಲ, ಅದನ್ನು ಮಾಡಿಕೊಂಡು ಅದಕ್ಕೆ ಮಾವಿನಕಾಯಿನ ಹಾಕಿ ಹುರಿದು ಆ ರೀತಿ ಗೊಜ್ಜು ಕೂಡ ತಯಾರು ಮಾಡ್ಬೋದು. ಆದರೆ ಏನಾಗುತ್ತೆ ಅಂದರೆ ಬೇಳೆ ಎಲ್ಲ ಒಟ್ಟಿಗೆ ಸೇರಿಕೊಂಡ್ರೆ ಮಾವಿನಕಾಯಿ ಜೊತೆಗೆ ಹಳಸೋಗೋ ಸಾಧ್ಯತೆ ಜಾಸ್ತಿ ಇರುತ್ತೆ. ಹಾಗಾಗಿ ನಾನು ಇಲ್ಲಿ 2 ಬೇರೆ ಬೇರೆ ಮಿಕ್ಸ್ಚರ್ನ ಮಾಡ್ಕೊಳ್ತಾ ಇದ್ದೀನಿ. ಒಂದು ಒಗ್ಗರಣೆದು, ಇನ್ನೊಂದು ಮಾವಿನಕಾಯಿ ಗೊಜ್ಜು. ಈಗ ಇದಕ್ಕೆ ಸಾಕಷ್ಟು ಪ್ರಮಾಣದಲ್ಲಿ ಎಣ್ಣೆ ಬೇಕಾಗುತ್ತೆ. ಯಾಕೆಂದರೆ ಇದರೊಳಗೆ ಕಡಲೆಬೀಜ, ಕರಿಬೇವಿನ ಸೊಪ್ಪು ಎಲ್ಲ ಹಾಕ್ಕೊಂಡು ಒಗ್ಗರಣೆ ಮಾಡ್ಕೊಳ್ತೀವಲ್ಲ, ಹಾಗಾಗಿ ಆಮೇಲೆ ಚಿತ್ರಾನ್ನಕ್ಕೆ ಹಾಕಿ ಕಲಿಸ್ಬೇಕಾದ್ರೆ ಸ್ವಲ್ಪ ಎಣ್ಣೆ ಚೆನ್ನಾಗಿದ್ದರೆ ಉದುರಿದ್ರಾಗಿ ಚೆನ್ನಾಗಿ ಕೂಡ ಬರುತ್ತೆ. ಈಗ ಇದು ಕಡಲೆಬೀಜನ ಹಾಕ್ಕೊಂಡು ಚೆನ್ನಾಗಿ ಹುರ್ಕೊಳ್ಳೋಣ. ಮಾಮೂಲಿ ಒಗ್ಗರಣೆಗೆ ಹಾಕುವಂಥ ಕಡಲೆಬೇಳೆ, ಉದ್ದಿನಬೇಳೆ, ಸಾಸಿವೆ, ಕರಿಬೇವಿನ ಸೊಪ್ಪು ನನ್ನ ಹತ್ರ ಇಲ್ಲಿ ಒಣಗಿಸಿದ್ದಿತ್ತು, ಅದನ್ನೇ ಹಾಕ್ತಾಯಿದ್ದೀನಿ. ಫ್ರೆಶ್ ಆಗಿರೋ ಕರಿಬೇವಿನ ಸೊಪ್ಪನ್ನು ಹಾಕಿ ಎಣ್ಣೆನಲ್ಲಿ ಕರ್ಕೊಂಡ್ರೆ ತುಂಬ ಚೆನ್ನಾಗಿರುತ್ತೆ. ಆಮೇಲೆ ಸ್ವಲ್ಪ ಇಂಗನ್ನು ಹಾಕೋದನ್ನು ಮರಿಬೇಡಿ. ಇಂಗು ತುಂಬ ಚೆನ್ನಾಗಿರುತ್ತೆ. ಹಾಕೋದ್ರಿಂದ ಜೀರ್ಣಕ್ರಿಯೆಗೂ ಕೂಡ ಸಹಾಯ ಮಾಡುತ್ತೆ. ಹಾಗೆಯೇ ಒಂದು ಒಳ್ಳೆ ಘಮ ಬರ್ತಿರುತ್ತೆ ಚಿತ್ರಾನ್ನದಲ್ಲಿ ತಿನ್ನಬೇಕಾದ್ರೆ. ಮತ್ತು 1-2-3 ಬ್ಯಾಡಗಿ ಮೆಣಸಿನ್ಕಾಯಿನೋ ಅಥವಾ ಗುಂಟೂರು ಮೆಣಸಿನ್ಕಾಯಿನೋ ಏನಿರುತ್ತಲ್ಲ, ಅದನ್ನು ಕೂಡ ಸೇರಿಸ್ಕೊಳ್ಳಿ ಒಗ್ಗರಣೆಗೆ. ಅದು ಬೇಕಾದರೆ ನೀವು ಚಿತ್ರಾನ್ನ ಕಲಿಸ್ಬೇಕಾದ್ರೆ ಅದನ್ನು ಪುಡಿ ಮಾಡಿ ಹಾಗೆ ಅನ್ನದಲ್ಲಿ ಕಲಿಸಿದ್ರೆ ಅದು ಕೂಡ ತುಂಬ ಫ್ಲೇವರ್ಫುಲ್ ಆಗಿರುತ್ತೆ. ಒಗ್ಗರಣೆಗೆ ಬೇಕಾದರೆ ನೀವು 1/4 ಚಮಚ, ಅರ್ಧ ಚಮಚಷ್ಟು ಅರಿಶಿನ ಕೂಡ ಸೇರಿಸ್ಕೋಬೋದು. ಇಲ್ಲಿ ಕಡಲೆಕಾಯಿನ ಮತ್ತು ಬೇಳೆಗಳೆಲ್ಲ ಚೆನ್ನಾಗಿ ಗರಿ ಆಗೋವರೆಗೂ ಹುರ್ಕೊಳ್ಳಿ. ಇಷ್ಟು ಕ್ವಾಂಟಿಟಿ ಇಂಗನ್ನು ಹಾಕ್ಕೊಳ್ತಾ ಇದ್ದೀನಿ. ಇಲ್ಲಿ ನೀರಿನಲ್ಲಿ ಕರಗಿಸಿ ಬಳಸ್ತಾರಲ್ಲ ಇಂಗು, ಆ ಥರ ಹಾಕ್ಕೊಳಕ್ಕೆ ಹೋಗಬೇಡಿ. ಅದು ನೀರಿನಂಶ ಸೇರ್ಕೊಂಡ್ಬಿಡತ್ತೆ. ಒಣಗಿರುತ್ತಲ್ಲ ಇಂಗು, ಪುಡಿ ಇರ್ಬೋದು ಅಥವಾ ಗಟ್ಟಿಯಾಗಿರೋದು ಸಿಗತ್ತಲ್ಲ, ಅಂದರೆ ಈ ಹಾಲಿಂಗು ಅಂತಂದರೆ ನೀರಿಗೆ ಹಾಕೋದಕ್ಕೆ ಮುಂಚೆ ಗಟ್ಟಿಯಾಗಿರುತ್ತಲ್ಲ, ಅದನ್ನು ಖಂಡಿತ ಸೇರಿಸ್ಕೋಬೋದು. ನಾನು ಇದೇ ಪ್ಯಾನ್ನಲ್ಲೇ ಯಾಕೆ ಮಾಡಿದೆ ಅಂತ ಹೇಳಿದ್ರೆ ಗೊಜ್ಜಿನ ಫ್ಲೇವರ್ ಎಲ್ಲ ಒಗ್ಗರಣೆಯಲ್ಲಿ ಉಳ್ಕೊಳ್ಳಿ ಅಂಥೇಳಿ. ಬ್ಯಾಡಗಿ ಮೆಣಸಿನ್ಕಾಯಿ 1-2 ಇತ್ತು, ಅದನ್ನು ಮುರಿದು ಹಾಕ್ಕೊಂಡೆ.
ತುಂಬ ಖಾರ ತಿನ್ನೋರಾದರೆ ಖಂಡಿತ ಗುಂಟೂರು ಮೆಣಸಿನ್ಕಾಯಿನ ಈ ಒಗ್ಗರಣೆಗೆ ಸೇರಿಸ್ಕೊಳ್ಳಿ. ಅದು ಗರಿ ಗರಿ ಆದಮೇಲೆ ಅನ್ನಕ್ಕೆ ಕಲಿಸ್ಬೇಕಾದ್ರೆ ಅದನ್ನು ಪುಡಿ ಮಾಡಿದ್ರೆ ತುಂಬ ಚೆನ್ನಾಗಿರುತ್ತೆ. ಈಗ ಇನ್ನೇನು ಒಗ್ಗರಣೆ ತಯಾರಾಯಿತು. ಇದನ್ನು ಕೂಡ ಒಂದು ಡಬ್ಬಿಗೆ ಹಾಕಿ ಇಟ್ಕೊಂಡ್ಬಿಟ್ರೆ ಆರಬೇಕಷ್ಟೇ. ಯಾವುದು ಬಿಸಿ ಇದ್ದಾಗಲೇ ಡಬ್ಬಿಗೆ ಹಾಕಿ ಮುಚ್ಚಿಡಕ್ಕೆ ಹೋಗಬೇಡಿ. ಈ ರೀತಿಯಾಗಿ ಎರಡೂ ಮಿಶ್ರಣ ನೀವು ತಯಾರು ಮಾಡಿ ಇಟ್ಕೊಂಡ್ರೆ ಸುಲಭವಾಗಿ ಬೇಕನ್ನಿಸ್ದಾಗ 5ರಿಂದ 10 ನಿಮಿಷದಲ್ಲಿ ಚಿತ್ರಾನ್ನನ ಕಲಿಸ್ಕೋಬೋದು. ನಾನು ಈ ವಿಡಿಯೋ ಪ್ರಾರಂಭದಲ್ಲೇ ತೋರಿಸ್ದೆ ಹೇಗೆ ಅನ್ನಕ್ಕೆ ಈ ಗೊಜ್ಜು ಮತ್ತು ಒಗ್ಗರಣೆನ ಸೇರಿಸ್ಕೊಂಡು ಕಲಿಸ್ಕೊಳ್ಳೋದು. ಜೊತೆಗೆ ಸ್ವಲ್ಪ ಕೊಬ್ಬರಿನ ಹಾಕಿದ್ದೀನಿ. ನಾನು ಗೊಜ್ಜಿಗೇನೆ ಕೊಬ್ಬರಿನ ಹಾಕಿಲ್ಲ, ಮೇಲ್ಗಡೆ ಕಲಿಸ್ಬೇಕಾದ್ರೆ ಹಾಕಿದ್ದೀನಿ. ನೀವು ವಿಡಿಯೋ ಪ್ರಾರಂಭದಲ್ಲಿ ನೋಡಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ, ಹಾಗಾಗಿ ಮತ್ತೆ ಅದನ್ನ ಇಲ್ಲಿ ನಿಮಗೆ ತೋರಿಸ್ತಿಲ್ಲ. ಕಾಯಿ ತುರಿ ಹಾಕೋದಾದರೆ ನೀವು ಈ ಹಂತದಲ್ಲಿ ಕಾಯಿ ತುರಿನ ಸೇರಿಸ್ಕೋಬೋದು. ಆದರೆ ಕೊಬ್ಬರಿ ಹಾಕಿದ್ರೆ ಬೇಗ ಹಳಸೋಗೋದಿಲ್ಲ, ಹಾಗಾಗಿ ಕೊಬ್ಬರಿನ ಸೇರಿಸ್ಕೊಂಡಿದ್ದೀನಿ. ನೀವು ಗೊಜ್ಜು ಜೊತೆಗೇನೆ ಕೊಬ್ಬರಿನ ಹಾಕಿ ಕುದಿಸಿದ್ರೆ ಸ್ವಲ್ಪ ವಾಸನೆ ಬರೋ ಸಾಧ್ಯತೆ ಇರುತ್ತೆ, ಹಾಗಾಗಿ ಅದನ್ನು ನಾನು ಮಾಡಿಲ್ಲ. ಇಲ್ಲಿ ಚಿತ್ರಾನ್ನ ಘಮಘಮಿಸುವಂತಹ ರುಚಿಯಾದಂತಹ ಕಲರ್ಫುಲ್ ಆಗಿರೋವಂಥ ಮಾವಿನಕಾಯಿ ಚಿತ್ರಾನ್ನ ತಯಾರಾಗಿದೆ. ಈಗ ಇದನ್ನು ಸರ್ವ್ ಮಾಡಿ ರುಚಿ ನೋಡೋ ಟೈಮು ಅಂತಲೇ ಹೇಳ್ಬೋದು. ಈಗಲೇ ಹೇಳ್ತಾ ಇದ್ದೀನಿ, ತುಂಬಾ ಟೇಸ್ಟಿಯಾಗಿ ಬಂದಿತ್ತು. ಖಂಡಿತ ನೀವು ಕೂಡ ಟ್ರೈ ಮಾಡಿ ನೋಡಿ. ವಿಡಿಯೋನ ಇಷ್ಟ ಆಗಿದೆ ಅಂತ ಅಂದ್ಕೊಳ್ತೀನಿ. ನಿಮಗೆ ಇಷ್ಟ ಆದರೆ ಖಂಡಿತ ಲೈಕ್ ಕೊಡೋದನ್ನ ಮರಿಬೇಡಿ. ನಿಮ್ಗೆ ಇಷ್ಟ ಆಗಿದೆ ಅಂತ ನಂಗೆ ಖಂಡಿತ ಗೊತ್ತು, ಯಾಕಂದ್ರೆ 5ರಿಂದ 10 ನಿಮಿಷದಲ್ಲಿ ತಯಾರಾಗುವಂಥ ಈ ಥರ ರೆಸಿಪಿಗಳು ಇವತ್ತಿನ ದಿವಸದಲ್ಲಿ ತುಂಬ ಜನಕ್ಕೆ ಬೇಕಾಗಿದೆ. ಗಡಿಬಿಡಿ ಜೀವನದಲ್ಲಿ ಈ ಥರದ ರೆಸಿಪಿಗಳು ಹೇಳಿ ಮಾಡಿಸಿದಂಥದ್ದು. ನೀವು ಟ್ರಾವೆಲ್ ಮಾಡ್ತೀರಾ ಅಂದ್ರೂ ಸರಿ, ಅಥವಾ ನಿಮ್ಮ ಹೊರಗಡೆ ದೇಶ ಇರ್ಬೋದು, ಅಥವಾ ಹೊರ ಊರುಗಳಲ್ಲಿರುವಂಥ ನಿಮ್ಮ ಮಕ್ಕಳಿಗೆ ನಿಮ್ಮ ಕೈ ರುಚಿನ ತೋರಿಸ್ಬೇಕು ಅಂತಿದ್ರೆ ಇದನ್ನು ತಯಾರಿಸಿ ಕೊಟ್ಟರೆ ಸುಲಭವಾಗಿ ಅವ್ರು ಅನ್ನ ಮಾಡ್ಕೊಂಡು ಕಲಿಸ್ಕೊಂಡು ತಿಂದು ಅಯ್ಯೋ ಅಮ್ಮನ ಕೈ ರುಚಿ ಇಲ್ಲಿವರೆಗೂ ಬಂತು ಅಂತೇಳಿ ಸಂತೋಷ ಪಡ್ತಾರೆ. ನೀವು ಇದನ್ನು ಫ್ರಿಜ್ಜಲ್ಲಿ ಕೂಡ ಇಟ್ಕೊಂಡ್ರೆ ತಿಂಗಳಗಟ್ಟಲೆ ಇಟ್ಕೋಬೋದು. ಆದರೆ ಅಷ್ಟು ದಿವಸ ಇರಲ್ಲ, ಯಾಕೆ ಹೇಳಿ, ಖಾಲಿ ಆಗೋಗುತ್ತೆ, ಅಷ್ಟು ರುಚಿಯಾಗಿರುತ್ತೆ. ನನ್ನ ಕಡೆಯಿಂದ ಅಂತೂ ಇದು ಗ್ಯಾರಂಟಿ. ಸೊ ಈ 5ರಿಂದ 10 ನಿಮಿಷದಲ್ಲಿ ತಯಾರಾಗುವಂಥ ಮಾವಿನಕಾಯಿ ಚಿತ್ರಾನ್ನ ರೆಸಿಪಿನ ಟ್ರೈ ಮಾಡಿ ನೋಡಿ. ಕಾಮೆಂಟ್ ಸೆಕ್ಷನಲ್ಲಿ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನ ಬರೆದಿಡಿಸಿ. ವಿಡಿಯೋ ಇಷ್ಟ ಆಗಿದೆ ಅಂತ ಅನ್ಕೊಳ್ತೀನಿ. ಇಷ್ಟ ಆದರೂ ಲೈಕ್ ಮಾಡಿ, ಚಾನಲ್ಗೇನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸಿಗೋಣ ಇನ್ನೊಂದು ಸುಂದರವಾದ ವಿಡಿಯೋದಲ್ಲಿ. ಅಲ್ಲಿವರೆಗೂ ಧನ್ಯವಾದಗಳು.